ಬಂದ್ರಾ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ಟಾಪಿಕ್ ತಂದಿದ್ದೀನಿ. ಅದೇನಂತ ಅಂದ್ರೆ ಯೂಟ್ಯೂಬ್ ಕಡೆಯಿಂದ 3 ಹೊಸ ಅಪ್ಡೇಟ್ ಬಂದಿರುವಂತದ್ದು. ಹೌದು, 3 ಕೂಡ ಒಂದು ಸೂಪರ್ ಹೊಸ ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೌದು, ಅದೇನಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಎಂಡ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹೌದು, ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ತಡ ಮಾಡದೆ ನಮ್ಮ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಇದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬರೀ ತಾ ಮಾಡಿದೆ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಈಗ ಫಸ್ಟ್ ಬಂದು ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈ ಅಪ್ಡೇಟ್ ಕೇಳಿದ್ರೆ ಯೂಟ್ಯೂಬ್ ಅವರು ವ್ಯೂವರ್ಸ್ಗೋಸ್ಕರ ಆಡ್ ಬರಬಾರ್ದು, ಮತ್ತೆ ಪ್ರೀಮಿಯಂ ಸೇಲ್ಸ್ ಜಾಸ್ತಿ ಆಗ್ಬೇಕು, ಮತ್ತೆ ಕ್ರಿಯೇಟರ್ಗೆ ಅರ್ನಿಂಗ್ಸ್ ಆಗ್ಬಾರ್ದು ಅಂತ ಅಪ್ಡೇಟ್ ತಂದಿದ್ದೀರಾ ಅಂತ ನನ್ಗನ್ಸಿದೆ. ಹಿಂಗೆ ಇಂತಕ್ಕೆ ಈ ರೀತಿ ಹೇಳ್ತಿದ್ಯಾ ಬರುತ್ತಂತ ನೀವು ಹೇಳ್ಬೋದು. ಇಲ್ಲಿ ಅಪ್ಡೇಟ್ ಕೇಳಿಸ್ಕೊಳ್ಳಿ ಫಸ್ಟ್. ಅದೇನಂತ ಅಂದ್ರೆ ಯೂಟ್ಯೂಬ್ ಅವರು ಈ ಬ್ರಾಜಿಲ್, ಅರ್ಜೆಂಟೀನಾ, ಟರ್ಕಿ, UK ಇಂಥ ಕಂಟ್ರೀಸ್ ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ನನ್ಗನ್ಸುತ್ತೆ ಈ ಮಂತ್ ಎಂಡ್ನಲ್ಲಿ ಪರ್ಟಿಕ್ಯುಲರ್ 3 ಫೀಚರ್ಸ್ ಅಥವಾ 3 ಅಪ್ಡೇಟ್ ತರಬಹುದು ಅಂತ. ಅದೇನಂತ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಹೇಳ್ದ ನಾನು ನಿಮ್ಗೆ. ಅದೇನಂತ ಅಂದ್ರೆ ಈಗ ಒಬ್ಬ ನಾನ್ ಪ್ರೀಮಿಯಂ ಯೂಸರ್, ನಾನು ಒಬ್ಬ ಪ್ರೀಮಿಯಂ ಯೂಸರ್ ಅಂತ ಅನ್ಕೊಳ್ಳಿ. ಓಕೆ, ನಾನು ವಿಡಿಯೋಸ್ ನೋಡ್ತೀನಲ್ಲ, ಆಡ್ಸ್ ಬರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಪ್ರೀಮಿಯಂ ಯೂಸರ್ಸ್ ನಲ್ಲಿ. ಓಕೆ, ಇಲ್ಲೇನಂತ ಅಂದ್ರೆ ಏನ್ ಟೆಸ್ಟಿಂಗ್ ನಡೀತಾ ಇದೀರ ಅಂತ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ನೀವು ಪ್ರೀಮಿಯಂ ಯೂಸರ್ ಅಂತ ಅಂದ್ರೆ 10 ಜನಕ್ಕೆ ನೀವು ಒಂದು ತಿಂಗಳಿಗೆ ನಾನ್ ಆಡ್ ಫ್ರೀ ವಿಡಿಯೋಸ್ನ ನೀವು ಶೇರ್ ಮಾಡಬಹುದು. ಹೌದು, ಉದಾಹರಣೆಗೋಸ್ಕರ ಹೇಳ್ದನಲ್ಲ, ಒಂದು ವಿಡಿಯೋ ಇರುತ್ತೆ, ನಾನು ಶೇರ್ ಮಾಡಬೇಕು ನನ್ನ ಫ್ರೆಂಡ್ಸ್ಗೆ ಅಂತ ಅನ್ಕೊಂತೀನಿ. ಓಕೆ, 10 ಜನಕ್ಕೆ ಶೇರ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗೆ. ಅದರಲ್ಲಿ 4 ಜನ ಇದಾರಲ್ಲ ಅವರು ಪ್ರೀಮಿಯಂ ಯೂಸರ್ಸು, ಇನ್ನು ಮಿಕ್ಕಿದ 6 ಜನ ಅವರು ನಾನ್ ಪ್ರೀಮಿಯಂ ಯೂಸರ್ಸು. 6 ಅಷ್ಟೇ ಕೌಂಟ್ ಆಗುತ್ತೆ, ಇನ್ನು 4 ಕೌಂಟ್ ಆಗೋದಿಲ್ಲ. ಬಿಕಾಸ್ ಅವರೆಲ್ಲ ಪ್ರೀಮಿಯಂ ಯೂಸರ್ಸ್. ಯಾರ್ಯಾರು ನಾನ್ ಪ್ರೀಮಿಯಂ ಯೂಸರ್ ಇದೆ ಅವ್ರದ್ದು ಕೌಂಟ್ ಆಗುತ್ತೆ. ಓಕೆ, ಅವಾಗ ನೆಕ್ಸ್ಟ್ 4 ಜನಕ್ಕೆ ಸೆಂಡ್ ಮಾಡ್ಬೋದು. ಆಮೇಲೆ ಸೆಂಡ್ ಮಾಡೋಕ್ಕಾಗಲ್ಲ, ಲಿಮಿಟೇ 10 ಇರೋದು ತಿಂಗಳಿಗೆ. ಓಕೆ, ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅವಾಗ ಇಲ್ಲೇನು ಅಡ್ವಾಂಟೇಜ್ ಅಂತ ಅಂದ್ರೆ ವ್ಯೂವರ್ಸ್ಗೆ ಏನ್ ಗೊತ್ತಾ, ಆ ಪರ್ಟಿಕ್ಯುಲರ್ ವಿಡಿಯೋ ಇತ್ತಲ್ಲ 30 ಡೇಸ್ ಅಥವಾ 1 ತಿಂಗಳವರೆಗೂ ಆಡ್ ಫ್ರೀ ಆಗಿ ನೋಡ್ಬೋದು. ಅದನ್ನ ಹೆಂಗಿದೆ ಅಡ್ವಾಂಟೇಜ್ ನೋಡಿ ಅಲ್ವಾ. ಹೇಳ್ಬೇಕಂತ ಅಂದ್ರೆ ರುಚಿ ಕೊಡ್ತಿದ್ದೀರಾ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಪ್ರೀಮಿಯಂ ಬಗ್ಗೆ. ಓಕೆ, ಹೆಂಗಿದೆ ನೋಡಿ ಯೂಟ್ಯೂಬ್ ಪ್ರೀಮಿಯಂ, ಆಡ್ ಬರೋದಿಲ್ಲ, ಸಖತ್ತಾಗಿದೆ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಿಸಿದ್ದಾರೆ ವ್ಯೂವರ್ಸ್. ಆ ರೀತಿ ಒಂದು ಅಪ್ಡೇಟ್ ಇಲ್ಲಿ ತರ್ತಾ ಇರುವಂಥದ್ದು. ಅವಾಗ ನೀವು ಸಜೆಸ್ಟ್ ಮಾಡ್ತೀರಾ ಫ್ರೆಂಡ್ಸ್ಗೆ, ಓ ಮಗ ನೋಡೋ ಯೂಟ್ಯೂಬ್ ಪ್ರೀಮಿಯಂ ತಗೋ, ಈ ತರ 10 ಜನಕ್ಕೆ ಶೇರ್ ಮಾಡ್ಬೋದಂತೆ ಆಡ್ ಫ್ರೀ ಆಗಿ ಅಂತ. ಅವಾಗ ಅವ್ರಿಗೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರುತ್ತೆ, ಅವ್ರನ್ನು ಪರ್ಚೇಸ್ ಮಾಡ್ತಾರೆ ಏನಿದೆ ಯೂಟ್ಯೂಬ್ ಪ್ರೀಮಿಯಂನ. ಫಸ್ಟ್ ಹೇಳ್ದಲ್ಲ, ಸೇಲ್ಸ್ ಜಾಸ್ತಿ ಆಗುತ್ತೆ ಯೂಟ್ಯೂಬ್ ಪ್ರೀಮಿಯಂದು. ಈ ಅಪ್ಡೇಟ್ ನನ್ಗಂತೂ ಇಷ್ಟ ಆಗ್ಲೇ ಇಲ್ಲ. ಏನಕ್ಕೆ ಈ ರೀತಿ ಅಪ್ಡೇಟ್ ತಂದ್ರಂತ ಗೊತ್ತಿಲ್ಲ. ನನ್ಗನ್ಸುತ್ತೆ ಯೂಟ್ಯೂಬ್ ಪ್ರೀಮಿಯಂ ತಗೊಳ್ಳಿ, ಜಾಸ್ತಿ ಸೇಲ್ ಆಗ್ಲಿ ಅಂತ ಈ ರೀತಿ ಅಪ್ಡೇಟ್ ತರ್ತಿರ್ಬೇಕು ಅಂತ. ನಿಮ್ಗೇನ್ ಒಪಿನಿಯನ್ ಅನ್ಸ್ತು ಈ ಅಪ್ಡೇಟ್ ಬಗ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೋಗೋಣ 2ನೇ ಅಪ್ಡೇಟ್ ಬಗ್ಗೆ. ಈ 2ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇದು ಕೂಡ ಅಷ್ಟೇ ಒಂಥರ ಓಕೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದೇನಂತ ಅಂದ್ರೆ ಈಗ ಏನಿದೆ ಆಡ್ ಟು ಕೀ ಎನ್ನುವ ಒಂದು ಆಪ್ಷನ್ ಬರ್ತಾ ಇರುವಂತದ್ದು. ಅದೇನಂತ ಅಂದ್ರೆ ಆಡ್ ಟು ಕೀ ಆಪ್ಷನ್ ಅಂತ ಅಂದ್ರೆ ಈಗ ನೀವು ನೋಡ್ತಾ ಇರ್ತೀರಾ ನನ್ನ ಪರ್ಟಿಕ್ಯುಲರ್ ವಿಡಿಯೋ ಅಲ್ಲಿ ಆಡ್ ಟು ಕೀ ಅಂತ ಬರುತ್ತೆ ಆಪ್ಷನ್. ಆಡ್ ಟು ಕೀ ಅಂತ ಕ್ಲಿಕ್ ಕೊಟ್ರೆ ಒಂದು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಕೊಟ್ರೆ ಕ್ಯೂ ಅಲ್ಲಿ ಹೋಗ್ತಾ ಇರ್ತದೆ. ಓಕೆ, ಈ ರೀತಿ 1 2 3 4 ಆ ತರ ವಿಡಿಯೋಸ್ ಆಡ್ ಮಾಡಿ ಹೋಗ್ಬೋದು. ನಿಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ನೀವು ಹಾಕ್ತಿರಲ್ವಾ ಕ್ಯೂಗೆ ಅಥವಾ ಪ್ಲೇ ಲಿಸ್ಟ್ಗೆ ಸೇವ್ ಮಾಡ್ತಿರಲ್ವಾ, ಅದ್ರ ಮೂಲಕ ಅಥವಾ ಅದ್ರ ಬೇಸ್ ಇಟ್ಕೊಂಡು ಯೂಟ್ಯೂಬ್ ಅಲ್ಗೊರಿಥಮ್ ಅಂತ ವಿಡಿಯೋಸ್ ಶೋ ಮಾಡುತ್ತೆ. ಓಕೆ, ಸಬ್ಸ್ಕ್ರೈಬರ್ಸ್ ಏನಿದೆ ಪ್ರಕಾರ ಹೋಗೋದಿಲ್ಲ. ಅದು ಏನಿದೆ ವಿಡಿಯೋಸ್ ಅಥವಾ ವ್ಯೂವರ್ಸ್ ಇಂಟ್ರೆಸ್ಟ್ ಏನಿದೆ, ಇವ್ರ ಚಾನಲ್ ಜಾಸ್ತಿ ನೋಡ್ತಾ ಇದ್ದೀರಾ ಇವ್ರನ್ನ ಪ್ರಮೋಟ್ ಮಾಡೋಣ, ಈ ಕಾಂಟೆಂಟ್ ಜಾಸ್ತಿ ನೋಡ್ತಾ ಇದ್ದೀರಾ ಈ ಕಾಂಟೆಂಟ್ ಪ್ರಮೋಟ್ ಮಾಡೋಣ ಅವ್ರಿಗೆ ಅಂತ ಆ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಇದು ನನಗೆ ಓಕೆ ಅನ್ಸ್ತಂತಾನೆ ಹೇಳ್ಬೋದು. ಕೆಲವೊಂದು ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಬೋದು, ಆದ್ರೆ ದೊಡ್ಡ ಯೂಟ್ಯೂಬರ್ಸ್ಗೆ ಏನಿದೆ ಅವ್ರಿಗೆ ಸ್ವಲ್ಪ ನಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಆ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ 3ನೇ ಅಪ್ಡೇಟ್. 3ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈ ಅಪ್ಡೇಟ್ ಏನ್ ತಂದ್ರೆ ಅಂತ ನಂಗೆ ಗೊತ್ತಿಲ್ಲ. ಹೇಳ್ಬೇಕಂತಂದ್ರೆ ಬ್ಯಾಡ್ ಅಪ್ಡೇಟ್ ಇದು. ಏನಂತ ಅಂದ್ರೆ ಸುಮ್ಮನೆ ಏನೋ ಒಂದು ಯೂಟ್ಯೂಬ್ ಪ್ರೀಮಿಯಂ ಫ್ಯೂಚರ್ಸ್ ತರೋಣ ಅಂತ ಈ ರೀತಿ ಫ್ಯೂಚರ್ಸ್ ತತ್ತಿರ್ಬೇಕೇನೋ ಅಂತ ಯೂಟ್ಯೂಬ್ ಅವರು ಅನ್ಸ್ತಿದ್ದಾರೆ. ಎಂತಕ್ಕಂತ ಅಂದ್ರೆ ಈ ಅಪ್ಡೇಟ್ ಏನಂತ ಅಂದ್ರೆ ಈಗ ನಾವು ವಿಡಿಯೋದಲ್ಲಿ ನಾರ್ಮಲ್ ನಾನ್ ಪ್ರೀಮಿಯಂ ಅಂದ್ರೆ ಯಾರು ಪ್ರೀಮಿಯಂ ಯೂಸರ್ಸ್ ಇರಲ್ಲ ಅವರು ಯೂಸ್ ಮಾಡ್ಬೋದು. 2x ವರ್ಗು ಮಾಡ್ಬೋದು. ಸ್ಕ್ರೀನ್ ತೋರಿಸ ನೋಡಿ, 2x ವರ್ಗು ಸ್ಪೀಡ್ ಮಾಡ್ಬೋದು. ಆದ್ರೆ ಯಾರ ಪ್ರೀಮಿಯಂ ಯೂಸರ್ ಇದ್ದಾರೆ ಅಟ್ ಪ್ರೆಸೆಂಟ್ ನೀವು ಹೋಗಿ ಚೆಕ್ ಮಾಡಿ ಪ್ರೀಮಿಯಂ ತಗೊಂಡಿದ್ದೀರಾ ಅಂತ ಅಂದ್ರೆ
3x ಸ್ಪೀಡ್ ಬರುತ್ತೆ, ಇನ್ನು ನೆಕ್ಸ್ಟ್ 4x ತರ್ತಾರಂತೆ, 5x ಆಗ್ತಾರಂತೆ. ಇದೆಲ್ಲ ಏನ್ ಬೇಕು ಫ್ರೆಂಡ್ಸ್? ಅಲ್ಲ 4x 5x ಇಟ್ಕೊಂಡು ನೋಡ್ರೆ ಅರ್ಥ ಆಗುತ್ತೆ ವಿಡಿಯೋ? ಎಲ್ಲಿ ಅರ್ಥ ಆಗುತ್ತೆ ಅಲ್ವಾ? ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ಬೋದು, ಸುಮ್ಮನೆ ಟೈಮ್ ಸೇವರ್ಗೋಸ್ಕರ ಈ ರೀತಿ ಮಾಡ್ತಿರ್ಬೇಕು. ಆದ್ರೆ ನಂಗಂತೂ ಈ ಪರ್ಟಿಕ್ಯುಲರ್ ಫೀಚರ್ ಆಗಲಿ ಅಥವಾ ಅಪ್ಡೇಟ್ ಆಗಲಿ ಇಷ್ಟ ಆಗಲಿಲ್ಲ. ಇಷ್ಟ ಆಯ್ತು ಈ 3 ಅಪ್ಡೇಟ್ಸ್ ಬಗ್ಗೆ. ಓಕೆ, ಯಾವ 3 ಅಪ್ಡೇಟ್ಸ್ ನಲ್ಲಿ ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆಂದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್. ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.